ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿದಿನದಂತೆ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಹೊತ್ತು ತರುವಂತಹ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಇವತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉಪವಾಸದಿಂದ ಯಾಕೆ ಹೋಗಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಭಾನುವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಭಾನುವಾರ ಅಶ್ವಿನಿ ನಕ್ಷತ್ರ ಶೂಲನಾಮ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆನ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಈ ದಿನ ಅಂದರೆ ಭಾನುವಾರ ನಾವು ಪಠಿಸಬೇಕಾದಂತಹ ಮಂತ್ರ ಅಥವಾ ಶ್ಲೋಕ, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ, ಕೇಳುವಂತಹ ಮಂತ್ರ. ಸರಿ ಗುರುಗಳೇ, ಈ ದಿನ ಯಾವ ಮಂತ್ರವನ್ನು ಕೇಳಬೇಕು, ಹಾಗೆ ಯಾವ ಶ್ಲೋಕವನ್ನು ಪಠಿಸಬೇಕು, ಇದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ, ಅಶುಭ ಫಲ ಇದೆ, ಹಾಗೆಯೇ ದೋಷ ಇದ್ದಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ತಿಳಿಸ್ಕೊಡಿ ಗುರುಗಳೇ. ಇನ್ನು ಮೇಷರಾಶಿ, ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಯಾರಾದರೂ ಕೂಡ ದೂರವಾಗಿ ಪ್ರಯಾಣ ಮಾಡತಕ್ಕಂಥವರು ಅಥವಾ ತೀರ್ಥಯಾತ್ರೆಗೆ ಹೋಗತಕ್ಕಂಥವರು ಇದ್ದರೆ ಇವತ್ತಿನ ದಿವಸ ಆದಷ್ಟು ಅದನ್ನು ಮುಂದೆ ಹಾಕುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಇನ್ನು ದಾನ ಧರ್ಮದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ದಾನವನ್ನು ಮಾಡುವಾಗ ಅಥವಾ ಯಾವುದೇ ರೀತಿಯಂಥ ಧರ್ಮಾಚರಣೆಯನ್ನು ಮಾಡುವಾಗ ತೊಂದರೆ ಬರುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ ಇರತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ರೀತಿಯಲ್ಲಿ ನಮಗೆ ಆರೋಗ್ಯ ಸುಧಾರಣೆ ಅಂದರೆ ನಮಗೆ ಸಣ್ಣ ಪುಟ್ಟ ಯಾವುದೇ ರೀತಿ ಥಂಡಿ, ಜ್ವರ ಇವೆಲ್ಲ ಬಂದಾಗ ನಾವು ಅದನ್ನು ನಮ್ಮ ಯಾವುದೇ ರೀತಿ ಪ್ರಾಣಾಯಾಮ ಅಥವಾ ಧ್ಯಾನದ ಮುಖಾಂತರವಾಗಿಯೂ ಕೂಡ ಇವತ್ತಿನ ದಿವಸ ಪರಿಹಾರ ಮಾಡುವಂಥ ಆ ಒಂದು ಸಾಧ್ಯತೆ ನಮಗೆ ಇರ್ತದೆಯಂತೆ.
ಹಾಗೆ ಇನ್ನು ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಬೇರೆ ಯಾವುದೇ ರೀತಿಯಾದಂಥ ತಿಂಡಿ ತಿನಿಸುಗಳನ್ನು ಮಾಡತಕ್ಕಂಥ ಉದ್ಯಮದವರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಮಹಾಗಣಪತಿ ಅಷ್ಟೋತ್ತರವನ್ನ ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ವೈರಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ನೀರಿನಿಂದಲೂ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಇನ್ನು ಅಧಿಕ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಪೆಟ್ರೋಲ್ ಉದ್ಯಮದವರಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಇವತ್ತಿನ ದಿವಸ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಕೃಷಿಯಲ್ಲೂ ಕೂಡ ಲಾಭ ಆಗುವಂತಹ ಸಾಧ್ಯತೆ ಇದೆ. ಮೃತ್ಯುಂಜಯ ಜಪವನ್ನ ಇವತ್ತಿನ ದಿವಸ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ವೈರಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಮಾವನಲ್ಲಿ ಅಥವಾ ಸೋದರ ಮಾವನಲ್ಲಿ ಕಲಹ ಆಗುವಂತಹ ಸಾಧ್ಯತೆನೂ ಕೂಡ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಈ ಬಂಧುಗಳಲ್ಲಿ ವ್ಯವಹಾರವನ್ನು ಯಾವತ್ತೂ ಕೂಡ ಇಟ್ಟುಕೊಳ್ಳಬಾರದಂತೆ. ಈ ಬಂಧು ಬಾಂಧವರಲ್ಲಿ, ಸಂಬಂಧಿಕರಲ್ಲಿ ನಾವು ವ್ಯವಹಾರ ಇಟ್ಟುಕೊಂಡ್ರೆ ಅದು ನಮಗೆ ಸ್ವಲ್ಪ ಸಮಸ್ಯೆಗೆ ಕಾರಣವಾಗ್ತದೆ ಅಂತೆ. ಅದಕ್ಕಾಗಿ ಬಂಧುಗಳು ದೂರ ಇರಬೇಕು, ನೀರು ಹತ್ತಿರವಿರಬೇಕು. ಇದು ಗಾದೆ. ನಮಗೆ ನೀರು ಹತ್ತಿರ ಇದ್ದಂಗೆ ಒಳ್ಳೆಯದು. ಅದಕ್ಕೆ ಹಿಂದೆಲ್ಲ ಏನು ಮಾಡ್ತಿದ್ರು, ಮನೆ ಪಕ್ಕದಲ್ಲೇ ಬಾವಿ ಇರ್ತಿತ್ತು. ಮನೆ ಒಳಗೆ ಬಾವಿ ಅಲ್ಲ, ಮನೆ ಒಳಗೆ ಬಾವಿ ಇರಬಾರ್ದಂತೆ, ಮನೆ ಹೊರಗಡೆ ಬಾವಿ ಇರಬೇಕಂತೆ. ಈಗ ಏನಾಗದೆ, ನಾವು ಯಾವುದೇ ಬೋರ್ವೆಲ್ ಎಲ್ಲವೂ ಕೂಡ ನಮ್ಮ ಮನೆ ಒಳಗನೆ ಇದೆ. ಅದು ಆದಷ್ಟು ಈ ಬೋರ್ವೆಲ್ಲು ಈ ನೀರಿನ ಇದಕ್ಕಲ್ಲ, ಅದಕ್ಕೆ ಆದಷ್ಟು ಮನೆಯಿಂದ ಮನೆ ಹೊರಗಡೆ 1 ಫೂಟು ಜಾಗ ಬಿಟ್ಟಾರು ಇರಬೇಕಂತೆ ಅದು ಆ ನೀರಿನ. ಯಾಕೆಂದ್ರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕಾರಣಗಳು ಇರ್ತವೆ. ಈ ನೀರು ಬಾವಿಗೆ ಅದಕ್ಕೆ ಸ್ವಲ್ಪ ಬಿಸಿಲು ಬೀಳಬೇಕು ನೀರಿಗೂ. ಯಾಕಂದ್ರೆ ನೀರು ಗಾಳಿ ಬೆಂಕಿ ಇದೆಲ್ಲವೂ ಕೂಡ ಒಂದೇ, ಅವು ಆ ಥರದಲ್ಲೇ ಇರಬೇಕು. ಈಗ ತುಂಬ ನೋಡಿ, ನಾವು ನೀರಿನ ಇದರಲ್ಲಿ ಅದು ಹಾಗೆ ಮುಚ್ಚಿಗೆ ಮಾಡಿ ಇಟ್ಬಿಟ್ರೆ ಅದು ಹಾಳಾಗ್ಬಿಡ್ತದೆ. ಹಾಗೆ ಅದು ಹೊರಗಡೆ ನೀರು ಇಟ್ಟಾಗ ಬೇರೆ, ಆ ಬಿಸಿಲಿನಲ್ಲಿ ಇರತಕ್ಕಂಥ ನೀರು ಬೇರೆ, ಮನೆ ಒಳಗಡೆ ಇರತಕ್ಕಂಥ ನೀರು ಬೇರೆ ಆಗಿರ್ತದೆ. ಹಾಗಾಗಿ ಈ ರೀತಿಯಲ್ಲಿ ನಾವು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಮಾವನಲ್ಲಿ ಕಲಹ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆ, ನಾವು ಮಾಡುವಂಥ ವೃತ್ತಿಯಲ್ಲೇ ನಮಗೆ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಾಲ ಆಗುವಂತಹ ಸಾಧ್ಯತೆ ಇರುತ್ತದೆ. ಸಾಲವೇ ಶೂಲಕ್ಕೆ ಕಾರಣ. ನಮಗೆ ನಾವು ಯಾವತ್ತೂ ಕೂಡ ಸಾಲವನ್ನು ಮಾಡಿಕೊಳ್ಳೇಬಾರದಂತೆ, ಯಾವತ್ತೂ ಸಾಲ ಮಾಡಿಕೊಳ್ಬಾರ್ದು. ಆದಷ್ಟು ನಾವು ಸಾಲ ಇಲ್ಲದೇನೆ ಇರೋದು ತುಂಬ ಮುಖ್ಯ. ಯಾಕೆಂದರೆ ನಾವು ಎಷ್ಟು ಸಾಲ ಮಾಡಿದ್ರೂ ಕೂಡ ಅಥವಾ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ಅದು ನಮಗೆ ಶಾಂತಿ ನೆಮ್ಮದಿಯನ್ನು ತಂದು ಕೊಡೋದಿಲ್ವಂತೆ. ಸಾಲದಿಂದಲೂ ಶಾಂತಿ ನೆಮ್ಮದಿ ಇರೋದೇ ಇಲ್ಲ. ಸಂಪತ್ತು ಜಾಸ್ತಿ ಆದರೂ ಕೂಡ ಶಾಂತಿ ನೆಮ್ಮದಿ ಇರೋದಿಲ್ಲ. ಯಾಕಂದ್ರೆ ಸಂಪತ್ತು ಜಾಸ್ತಿ ಆಗ್ಬಿಟ್ರೆ ಅದು ಎಲ್ಲೋ ಯಾರು ಕದ್ಕೊಂಡು ಹೋಗ್ಬಿಡ್ತಾರೋನೋ, ಅಥವಾ ಕಳೆದು ಹೋಗ್ತದೇನೋ, ಅಥವಾ ನನಗೆ ಸಿಗ್ತದೆಯೋ ಇಲ್ವೋ, ಇದೇ ಸಮಸ್ಯೆ. ಈ ಸಾಲ ಇದ್ಬಿಟ್ರೆ ಅದು ಮತ್ತೊಂದು ಸಮಸ್ಯೆ. ಹಾಗಾಗಿ ನಮಗೆ ಯಾವುದೂ ಕೂಡ ಅತಿರೇಕ ಆಗಬಾರದು. ಅತಿಯಾದಲ್ಲಿ ಅಮೃತವು ವಿಷ ಆಗುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ಹೈನುಗಾರಿಕೆಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಲ್ಲಿ ಈ ಪಶು ಸಂಗೋಪನೆ ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಯಾಕಂದರೆ ಇದನ್ನ ಮಾಡಲೇಬೇಕು. ಈ ಪಶು ಸಂಗೋಪನೆ ಮಾಡೋದ್ರಿಂದಲೇ ನಮಗೆ ಎಲ್ಲ ರೀತಿಯಲ್ಲಿ ನಾವು ಇದ್ದೇವೆ ಅಂದರೆ ಅದಕ್ಕೆ ಯಾವ ರೀತಿ ಆ ಪ್ರಾಣಿಗಳ ರಕ್ಷಣೆ ನಾವು ಮಾಡ್ದಂಗೆ
ಅವು ನಮಗೆ ರಕ್ಷಣೆ ಮಾಡ್ತಾವಂತೆ ಅವರು. ಅದಕ್ಕಾಗಿ ಯಾಕಂದರೆ ಈ ಅಮೃತವನ್ನು ಕೊಡ್ತವೆ ಎಲ್ಲ, ಯಾವುದೇ ರೀತಿಯಾದಂಥ ದನ ಅಥವಾ ಎಮ್ಮೆ ಇವೆಲ್ಲ ಅಮೃತ. ಅದು ಆ ಹಾಲು ಕುಡಿಯುವುದರಿಂದಲೇ ಕೂಡ ಎಷ್ಟೋ ವಿಧವಾದಂಥ ರೋಗಗಳು ಕೂಡ ಬರುವುದಿಲ್ಲವಂತೆ. ಆ ಹಾಲು ಅಷ್ಟು ಅದಕ್ಕೆ ಪೌಷ್ಟಿಕ ಅದು. ಅದಕ್ಕಾಗಿ ಆ ದಿವಸನೂ 1 ಲೋಟ ಹಾಲನ್ನಾದರೂ ಕುಡಿಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅಷ್ಟು ಪೌಷ್ಟಿಕಾಂಶ. ಮತ್ತು ಹಿಂದೆಲ್ಲ ಆ ಎಲ್ಲ ಎಮ್ಮೆ ದನ ಇದರೆಲ್ಲ ಏನು ಮಾಡ್ತಿದ್ರು ಕೇಳಿದ್ರೆ, ಅದನ್ನೆಲ್ಲ ಈ ಕಾಡಿಗೆ ಹೋಗಿ ಅವು ಮೇವನ್ನು ತಿಂದವರು ಬರ್ತಿದ್ರು. ಅಲ್ಲಿ ವನಸ್ಪತಿ ಇರ್ತಿತ್ತು. ಅಂಥ ಪ್ರಾಣಿ ಇದರ ಹಾಲು ಕುಡಿಯೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿ ಬರುವಂಥದ್ದು, ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಎಷ್ಟೋ ರೀತಿಯಾದಂಥ ರೋಗಗಳು ಕೂಡ ಬರುವುದಿಲ್ಲವಂತೆ ಆ ವನಸ್ಪತಿ ಸೇವನೆಯಿಂದ. ಹಾಗಾಗಿ ಇನ್ನು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಗೋಸೇವೆ ಮಾಡುವುದರಿಂದ, ಹಾಗೆ ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ತೀರ್ಥಯಾತ್ರೆಯನ್ನು ಮಾಡುವಂತಕ್ಕಂಥ ಸಾಧ್ಯತೆಗಳು ಕೂಡ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಇನ್ನು ಹಾಲು ಮತ್ತು ಹೈನುಗಾರಿಕೆಗೆ ಲಾಭ ಆಗತಕ್ಕಂಥದ್ದು, ಹಾಗೆ ದತ್ತ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಮಕ್ಕಳಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡುವಂಥ ಭಾಗ್ಯ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು. ಇನ್ನು ತೀರ್ಥಯಾತ್ರೆ ನಾವು ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಗೋಸೇವೆ ನಾವು ಇವತ್ತಿನ ದಿವಸ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಗೋಸೇವೆ ಅಂದ ತಕ್ಷಣ ನಮಗೆ ಅದು ಏನೋ ಅದನ್ನು ತಿಂತದೆಯೋ, ಅದನ್ನು ಹುಲ್ಲು ಹಿಂಡಿ ಮೇವು, ಅದೇನು ಮೇವು ತಿಂತದೆಯೋ ಅದನ್ನು ಕೊಡಬಹುದು, ಅಥವಾ ಅದನ್ನು ಮೈ ತೊಳೆದು ಶುದ್ಧಿ ಮಾಡಬಹುದು, ಅಥವಾ ಕೊಟ್ಟಿಗೆಯನ್ನು ನಾವು ಶುದ್ಧಿ ಮಾಡಬಹುದು. ಇದನ್ನೆಲ್ಲ ಇದು ಕೂಡ ಗೋಸೇವೆನೇ ಆಗ್ತದೆ. ಹಾಗಾಗಿ ನಮಗೆ ಎಲ್ಲಿ ಸಾಧ್ಯ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ನಾವು ಈ ಸೇವೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಬಂಧುಗಳಿಂದ ಕಲಹ ಆಗುವಂಥ ಸಾಧ್ಯತೆ ಇದೆ. ಕೃಷಿ ಸ್ಥಾನದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಶತ್ರುಗಳಿಂದಲೂ ಕೂಡ ತೊಂದರೆ. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಬೆಳ್ಳಿ ಅಂಗಡಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ, ಹಾಗೆಯೇ ಯಾವ ಮಂತ್ರವನ್ನು ಆಲಿಸಬೇಕು ಮತ್ತು ಯಾವ ಶ್ಲೋಕವನ್ನು ನಾವು ಪಠಣೆ ಮಾಡಬೇಕು, ಇದರ ಜೊತೆಗೆ ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ದೋಷ ಇದ್ದಲ್ಲಿ ಇವತ್ತು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ತಾವೇನಾದರೂ ತಮ್ಮ ಮನೆಯಲ್ಲಿ ಪೂಜೆ, ಹೋಮ, ಹವನ, ಮಂಗಳ ಕಾರ್ಯ, ಶುಭ ಕಾರ್ಯ ಅಥವಾ ಜಾತಕವನ್ನು ಬರೆಸಬೇಕು ಅಂತ ಆಸಕ್ತಿ ಇರುವಂಥವರು, ಅಥವಾ ಜಾತಕ ಇದ್ದಲ್ಲಿ ದೋಷ ಇದ್ದವರು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಆಸಕ್ತಿ ಇರುವಂಥವರು, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೈನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ತಾವು ನೇರವಾಗಿ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆ ಸಲಹೆ, ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಉಪವಾಸ ಇದ್ಕೊಂಡೇ ಹೋಗುವಂಥದ್ದು ಪದ್ಧತಿ. ಮಡಿ ಅಂತ ಹೇಳ್ಬೋದಾ ಇದಕ್ಕೆ, ಅಥವಾ ಇದು ವೈಜ್ಞಾನಿಕ ಹಿನ್ನೆಲೆನೋ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆ ಏನು ಅಂತ? ಅಂದರೆ ದೇವಸ್ಥಾನಕ್ಕೆ ನಾವು ಹೋಗಬೇಕಾದ್ರೆ
ವೈಜ್ಞಾನಿಕವಾಗಿ ಏನಂದರೆ ನಮ್ಮ ಮನಸ್ಸು ಏನನ್ನು ಆಲೋಚನೆಯನ್ನು ಮಾಡಬಾರ್ದು. ಅಂದರೆ ಏನು ಮಾಡಬೇಕು? ಭಗವಂತನ ಆಲೋಚನೆ ಮಾತ್ರ ಮಾಡ್ತಾ ಇರಬೇಕು. ನಾವು ಬೆಳಗಿನ ಜಾವದಲ್ಲಿ, ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ನಮಗೆ ಬೆಳಗ್ಗೆ ಬೇಗನೆ ಏಳಬೇಕು. ಬೇಗನೆ ಎದ್ದ ತಕ್ಷಣ ಸ್ನಾನವನ್ನು ಮುಗಿಸಿ ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂತಂದರೆ ಆಧ್ಯಾತ್ಮಿಕತೆಯಿಂದಲೂ ಕೂಡ ಅದು ಮುಖ್ಯವಾಗಿ ಇರತಕ್ಕಂಥದ್ದು. ಯಾವ ರೀತಿ? ನಮಗೆ ಆ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಬೇರೆ ಯಾವುದೇ ರೀತಿಯಾದಂಥ ಆಲೋಚನೆಗಳು, ವ್ಯಾವಹಾರಿಕ ಆಲೋಚನೆಗಳು ಅಥವಾ ಸಾಂಸಾರಿಕ ಆಲೋಚನೆಗಳು, ಯಾವುದೇ ರೀತಿಯಾದಂಥ ಆಲೋಚನೆಗಳು ನಮಗೆ ಬರಬಾರದು. ಅಲ್ಲಿ ಆಲೋಚನೆ ಏನು ಇರಬೇಕು ಅಂತಂದರೆ ನಮಗೆ ದೇವರ ಬಗ್ಗೆನೇ ಆಲೋಚನೆ ಇರಬೇಕು. ಆ ಮನಸ್ಸು ಯಾವ ರೀತಿಯಲ್ಲಿ ಏಕಾಗ್ರತೆಯಿಂದ ಇರಬೇಕು. ಏಕಾಗ್ರತೆಯಿಂದ ಏನು ಮಾಡಬೇಕು? ಯಾವುದರಲ್ಲಿ ಏಕಾಗ್ರತೆ ಇರಬೇಕು ಅಂತಂದರೆ ಭಗವಂತನಲ್ಲಿ ಏಕಾಗ್ರತೆ ಇರತಕ್ಕಂಥದ್ದು ಮನಸ್ಸು. ಹಾಗಾಗಿ ಅಲ್ಲಿ ಆ ರೀತಿಯಲ್ಲಿ ಏಕಾಗ್ರತೆ ಇರೋದರಿಂದ ಇರಲಿಕ್ಕಾಗಿ ಅದು ಸಹಾಯ ಮಾಡೋದು ಯಾವುದು? ಯಾಕೆಂದರೆ ನಮಗೆ ಶಕ್ತಿ ಹೇಳತಕ್ಕಂಥದ್ದು ಶರೀರಕ್ಕೆ ಯಾವುದರಿಂದ ಸಿಗತಕ್ಕಂಥದ್ದು ಅಂತಂದರೆ ಆಹಾರದಿಂದ. ಶರೀರಕ್ಕೆ ಆಹಾರ ಸಿಗಲಿಲ್ಲ ಹೇಳಾದರೆ ಅದು ಏನೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಶರೀರಕ್ಕೆ ಆಹಾರ ಬಿದ್ದ ತಕ್ಷಣವೇ ಮನಸ್ಸು ಚುರುಕ ಆಗ್ತದೆ, ಓಡಾಡಲಿಕ್ಕೆ ಅದಕ್ಕೂ ಶಕ್ತಿ ಬರ್ತದೆ ಅಂತೆ. ಅದಕ್ಕಾಗಿ ನಾವು ಆದಷ್ಟು ಆಹಾರ ಸೇವನೆಯನ್ನು ನಾವು ಮಾಡಬಾರ್ದು. ಅಂದರೆ ಅದಕ್ಕಾಗಿ ನಮಗೆ ಉಪವಾಸ ಇರಬೇಕು ಅಂತ ಕೆಲವೊಂದು ದೃಷ್ಟಿಯಿಂದ ಹೇಳ್ತಕ್ಕಂಥ ಕಾರಣ ಅದೇ. ಹಾಗೆ ಆ ಇಂದ್ರಿಯಗಳು ಅಲ್ಲಿ ಆಹಾರವನ್ನು ಸ್ವೀಕರಿಸಿ ಅಲ್ಲಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಆಗ ಆಹಾರ ಹೇಳತಕ್ಕಂಥದ್ದು ಕೆಲವೊಂದು ದೃಷ್ಟಿಯಿಂದ ಬೇಕು. ಏಕೆಂದರೆ ಈಗ ದೇವಸ್ಥಾನಕ್ಕೆ ನಾವು ಹೋಗಬೇಕಾದ್ರೆ ನಡ್ಕೊಂಡು ಹೋಗಲಿಕ್ಕೆ ನಮಗೆ ಶಕ್ತಿ ಬೇಕು. ಆ ಶಕ್ತಿಗಾಗಿ ಕೆಲವು ನಾವು ಆಹಾರ ಬೇಕು. ಆದರೆ ಅಲ್ಲಿ ಹೋದ ಮೇಲೆ ನಮಗೆ ಹಸಿದಿದ್ದಾಗ, ಯಾಕೆಂದರೆ ಹಸುವಿನಿಂದ ಅದಕ್ಕೆ ನಿರಾಹಾರವು ಯಥಾತ್ಮಾನೋ ತನ್ಮನಸ್ಕೌ ಸಮಾಹಿತವು. ನಿರಾಹಾರದಿಂದ ನಾವು ಆದಷ್ಟು ಈ ಶರೀರಕ್ಕೆ ಏನು ಮಾಡಬೇಕಂತಂದರೆ ನಾವು ದೇವರ ಸ್ಮರಣೆಯನ್ನು ಮಾಡಬೇಕಾದ್ರೆ ಕೆಲವೊಂದು ದಂಡನೆಯನ್ನು ಕೊಡಬೇಕಂತೆ ಶರೀರಕ್ಕೆ. ಯಾವ ರೀತಿ ನಾವು ವ್ಯಾಯಾಮ ಮಾಡೋದರಿಂದ ಶರೀರ ಯಾವ ರೀತಿ ಸುಸ್ಥಿತಿಯಲ್ಲಿ ಇರುತ್ತದೆಯೋ ಹಾಗೆ ನಾವು ಈ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡಲಿಕ್ಕಾಗಿ ಅಥವಾ ದೇವರ ಸ್ಮರಣೆಯನ್ನು ಮಾಡಬೇಕಾದ್ರೆ ಶರೀರ ಆದಷ್ಟು ಅದು ಯಾವುದೇ ರೀತಿಯಾದಂಥ ಆಹಾರವನ್ನು ಸ್ವೀಕಾರ ಮಾಡದೇ ಇದ್ದರೆ ಅದು ನಮಗೆ ಆ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಯೋಗ್ಯವಾಗಿ ಇರುತ್ತದೆ ಮನಸ್ಸು ಹೇಳತಕ್ಕಂಥದ್ದು. ಯಾಕಂದರೆ ಈ ಮನಸ್ಸು ಯಾವ ರೀತಿ ಈ ವಾಯೋರಿವ ಸುದುಷ್ಕರಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಂತ ಭಗವಂತ ಹೇಳಿದ್ದಾನೆ. ಈ ಮನಸ್ಸನ್ನು ಅದನ್ನು ಹಿಡಿದುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲವಂತೆ. ಗಾಳಿಯನ್ನು ನಾವು ಯಾವ ರೀತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೋ ಹಾಗೆ ಈ ಮನಸ್ಸನ್ನು ಕೂಡ ನಾವು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಆ ಮನಸ್ಸನ್ನು ಹಿಡಿದುಕೊಳ್ಬೇಕು ಅಂದರೆ ಏನು ಮಾಡಬೇಕು? ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸದಿಂದ, ನಿರಂತರ ಅಭ್ಯಾಸದಿಂದ ಹಾಗೆ ವೈರಾಗ್ಯದಿಂದ ಆ ಮನಸ್ಸನ್ನು ನಾವು ನಿಧಾನವಾಗಿ ಅದನ್ನು ಕೇಂದ್ರೀಕೃತ ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ. ಅದಕ್ಕೆ ಆ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು, ಅದು ಸರಿಯಾದ ರೀತಿಯಲ್ಲಿ ಬರಬೇಕು ಅಂತ ಅದಕ್ಕೂ ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಆ ಒಂದು ಮನಸ್ಥಿತಿ ಇರತಕ್ಕಂಥದ್ದು. ಈಗ ನಮಗೆ ಈಗ ಎಲ್ಲರಿಗೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನಸ್ಸು ಬರೋದಿಲ್ಲ.
ದೇವಸ್ಥಾನಕ್ಕೆ ಹೋದ ಮೇಲೂ ಕೂಡ ಅಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತ ಮನಸ್ಸಿರೋದಿಲ್ಲ. ಅಲ್ಲೂ ಕೂಡ ನಾವಲ್ಲಿ ಹೋಗಿ ನನಗೆ ಒಳ್ಳೆಯದು ಮಾಡು, ಅದನ್ನು ನಾವು ಕೆಲವೊಂದು ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಹೀಗೆ ಇದನ್ನು ದಾಟಿ ಎಲ್ಲರಿಗೂ ಒಳ್ಳೇದು ಮಾಡು, ನನ್ನ ಕೆಲಸ ಅಷ್ಟೇ, ನಿನ್ನ ಸ್ಮರಣೆ ಮಾಡೋದಷ್ಟೇ ನನ್ನ ಕೆಲಸ, ನೀನು ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರಿಗೂ ಅನುಕೂಲ ಮಾಡು ಅಂತ ಈ ಭಾವನೆ ಬರತಕ್ಕಂಥದ್ದು ಅದರಲ್ಲೂ ತುಂಬ ವಿರಳವಂತೆ, ತುಂಬ ಎಲ್ಲರಿಗೂ ಸಾಧ್ಯ ಆಗ್ತಾ ಇಲ್ಲ ಈ ಥರದ್ದು ಮನಸ್ಸು ಇದಲ್ಲ. ಹಾಗಾಗಿ ಆದಷ್ಟು ನಾವು ಮನಸ್ಸನ್ನು ನಿಗ್ರಹ ಮಾಡುವುದಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಬರುವಾಗ ನಾವು ಆದಷ್ಟು ತಿಂಡಿಯನ್ನು ಸ್ವೀಕಾರ ಮಾಡದೆ ಹಾಗೆ ಬರತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಕೆಲವು ಈಗ ಅನಾರೋಗ್ಯದವರು ಇರ್ತಾರೆ, ಅಥವಾ ಕೆಲವು ವಯಸ್ಸಾದವರು ಇರ್ತಾರೆ, ಅಂಥವರು ಬೇಕಾದರೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮಗೆ ಕೆಲವು ಶುಗರು ಈ ಥರದ್ದೆಲ್ಲ ಇದ್ದಾಗ ಅದಕ್ಕೆ ಸರಿಯಾದ ವೇಳೆಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅವರು ಬಂದರೆ ಅದೇನು ತಪ್ಪೇನಿಲ್ಲ. ಹಾಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಇದು ನಮಗೆ ಈಗ ಎಷ್ಟೋ, ಯಾಕಂದರೆ ವೈಜ್ಞಾನಿಕ ಕಾರಣ ಅಂದರೆ ಈ ಶರೀರ ಜಡವಾಗಿಬಿಡ್ತದೆ. ಈ ಶರೀರ ಜಡ ಆಗಬಾಯ್ತು ಅಂದರೆ ಆಲಸ್ಯ ಬಂದುಬಿಡ್ತದೆ. ಆಲಸ್ಯ ಬಂತು ಅಂದರೆ ಅವನಿಗೆ ಅದಕ್ಕೆ ಆ ಮನಸ್ಸನ್ನು ತುಂಬ, ಈಗ ನಾವು ಆಧ್ಯಾತ್ಮಿಕತೆಯಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂತ, ಜಪ ಮಾಡಬೇಕು ಅಂತ ನಾವು ಊಟ ಮಾಡಿಕೊಂಡು ಕೂತ್ಕೊಬಿಟ್ರೆ ಏನಾಗ್ತದೆ, ನಿದ್ರಾದೇವಿ ಬಂದುಬಿಡ್ತಾಳಂತೆ. ಅದಕ್ಕಾಗಿ ನಾವು ನಿದ್ರೆ ಊಟ ಮಾಡಿಕೊಂಡು ಜಪವನ್ನು ಮಾಡಬಾರ್ದು. 3 ತಾಸಾದರೂ ಕೂಡ ಬಿಡಬೇಕಂತೆ, 3 ತಾಸು ಬಿಡಬೇಕು. ಯಾವ ರೀತಿ, ಅದಕ್ಕಾಗಿ ಅದು ಮುಂಚೆನೇ ಹೇಳಿದ್ದು, ಆ 3 ತಾಸು ಬಿಟ್ಟಾಗ ಏನಾಗ್ತದೆ, ಎಲ್ಲ ಆಹಾರ ಎಲ್ಲ ಜೀರ್ಣವಾಗ್ತದೆ. ಹಾಗೆ ಆ ಕಾರಣಕ್ಕಾಗಿ ನಾವು ಈ ಊಟವನ್ನು ಅಥವಾ ಆಹಾರವನ್ನು ಸ್ವೀಕಾರ ಮಾಡದೇ ದೇವಸ್ಥಾನಕ್ಕೆ ಬರತಕ್ಕಂಥದ್ದು ತುಂಬ ಉತ್ತಮ. ಸರಿ ಗುರುಗಳು, ಬಹಳ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಯಾಕೆ ಉಪವಾಸ ವ್ರತವನ್ನು ಹಮ್ಮಿಕೊಂಡು ಹೋಗಬೇಕು, ಇದರ ಪ್ರಮುಖವಾದ ವೈಜ್ಞಾನಿಕ ಹಿನ್ನೆಲೆಯನ್ನು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಇವೆರಡನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಶುಭ ಫಲ ಏನಿದೆ, ಅಶುಭ ಫಲ ಯಾವುದಿದೆ, ಹಾಗೆಯೇ ದೋಷ ಇದ್ದಲ್ಲಿ ಅವರು ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅದನ್ನು ತಾವು ತಿಳಿಸ್ಕೊಡಿ ಗುರುಗಳು. ಇನ್ನು ತುಲಾರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಇನ್ನು ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹೆಂಡತಿಯಿಂದ ಇವತ್ತಿನ ದಿವಸ ಸಹಕಾರ ಸಿಗುವಂಥದ್ದು. ಇನ್ನು ಕುಟುಂಬದಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನಿರ್ಗತಿಕರಿಗೆ ಇವತ್ತಿನ ದಿವಸ ಅನ್ನದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಅನ್ನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಧನಸ್ಥಾನದಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ತೊಂದರೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಇವತ್ತಿನ ದಿವಸ ಇನ್ನು ಶತ್ರುಗಳಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಇವತ್ತು ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಯಾಕೆಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಅವನು ನಮಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಾನೆ. ಹಾಗೆ ಅರ್ಥಾರ್ಥಿಗಳಿಗೆ ಸಂಪತ್ತನ್ನು ಕೊಡುತ್ತಾನೆ. ಹಾಗೆ ನಮಗೇನು ಬೇಡ ಭಗವಂತ, ನಿನ್ನ ಪಾದವೇ ಗತಿ ಅಂತ ಯಾರು ಅವನು ಸ್ಮರಣೆ ಮಾಡ್ತಾರೋ ಅವರಿಗೆ ಮೋಕ್ಷವನ್ನೇ ಕೊಡ್ತಾನೆ ಅವನು. ಹಾಗಾಗಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬಹುದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಶಿರೋಬಾಧೆ, ಹಾಗೆ ಮಕ್ಕಳಿಂದ ಸಹಾಯ ಆಗತಕ್ಕಂಥದ್ದು. ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನ್ವಂತರಿ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಕೃಷಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆ ಇದೆ. ಬಂಧುಗಳಿಂದ ಸಹಾಯ ಇವತ್ತಿನ ದಿವಸ ಸಿಗುವಂಥದ್ದು. ಇನ್ನು ಮನೆ ಕಟ್ಟುವ ಯೋಗ ಬರುವಂಥ ಸಾಧ್ಯತೆ ಇದೆ. ಹಾಗೆ ತಂದೆ ತಾಯಿ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ
ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಸೈನಿಕರಿಗೆ ಸಹಾಯ ಆಗತಕ್ಕಂಥದ್ದು, ಎಡಕಿವಿಗೆ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಕೃಷಿಯಿಂದಲೂ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಶ್ವಾನಗಳಿಗೆ ಆಹಾರ ಕೊಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಮೃಷ್ಟಾನ್ನ ಭೋಜನ, ವೃತ್ತಿಯಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ನೀರಿನಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತು ಭಯಪಡಬೇಕಾದ್ದೇನಿಲ್ಲ. ನಾವು ಎಲ್ಲ ರೀತಿಯಲ್ಲೂ ಕೂಡ ಶ್ರದ್ಧೆಯಿಂದ ಭಗವಂತನ ಸ್ಮರಣೆ ಮಾಡಿದಲ್ಲಿ, ಏಕೆಂದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿದ್ದಾರೆ. ಯಾರು ಶ್ರದ್ಧೆಯಿಂದ ಭಗವಂತನ ಸ್ಮರಣೆ ಮಾಡುತ್ತಾರೋ ಅವರಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳು ಕೂಡ ಸಿಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಸಾಕಷ್ಟು ಉತ್ತಮ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಭಾನುವಾರ ಸೂರ್ಯನಾರಾಯಣ ದೇವರನ್ನ ಆರಾಧನೆಯನ್ನ ಮಾಡುವಂತಹ ದಿನ. ಹಾಗಾಗಿ ಸೂರ್ಯ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.